ಕೆಲವು ಸರ್ತಿ ತೇಕು, ಹೊಟ್ಟೆ ಉಬ್ರ, ಹೊಟ್ಟೆ ಟೈಟ್ ಅನ್ಸೋದು, ತುಂಬಿದಂತೆ ಅನ್ಸೋದು, ಏನೂ ಅಂಡರ್ಲೈನ್ ಕಾಯಿಲೆ ಇಲ್ಲದೆ ಏರೋಫೇಜಿಯಾ ಅಂದ್ರೆ ಅತಿಯಾಗಿ ಗಾಳಿ ಕುಡಿಯೋದ್ರಿಂದ ಕೂಡ ಆಗಬಹುದು. ಒಂದನೆಯದಾಗಿ ಬೇಗ ಬೇಗ ತಿಂದಾಗ ಜಾಸ್ತಿ ಗಾಳಿ ನುಂಗಿ ಅದರಿಂದ ಹೊಟ್ಟೆ ಉಬ್ರ ಜಾಸ್ತಿ ಆಗುತ್ತೆ. ಎರಡನೆಯದಾಗಿ ಚೂಯಿಂಗ್ ಗಮ್ ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್, ಕಾರ್ಬೋನೇಷನ್ ಮತ್ತು ರೆಪಿಟೇಟಿವ್ ಚೂಯಿಂಗ್ ಇಂದ ಗಾಳಿ ಕುಡಿಯೋದು ಹೆಚ್ಚಾಗುತ್ತೆ. ಮೂರನೆಯದಾಗಿ ಆಂಗ್ಸೈಟಿ ಇರುವವರು ಸಬ್ ಕಾನ್ಶಿಯಸ್ ಆಗಿ ಅವರು ಹೆಚ್ಚಾಗಿ ಏರ್ ಸ್ವಾಲೋ ಮಾಡ್ತಾರೆ, ಅದರಿಂದ ಏರೋಫೇಜಿಯಾ ಜಾಸ್ತಿ ಆಗುತ್ತೆ. ಏರೋಫೇಜಿಯಾ ಕಡಿಮೆ ಮಾಡಲು ಮೊದಲನೆಯದಾಗಿ ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಬಹುದು. ಈ ಎಕ್ಸಸೈಸ್ ಮಾಡೋದಕ್ಕೆ ಮಲ್ಕೊಂಡು ಸ್ಲೋ ಆಗಿ ಮೂಗಲ್ಲಿ ಉಸಿರು ತಗೊಂಡು ಹೊಟ್ಟೆ ಮೇಲೆ ಹೋಗೋ ಥರ ಮಾಡಬೇಕು. ದೆನ್ ಸ್ಲೋ ಆಗಿ ಬಾಯಲ್ಲಿ ಉಸಿರು ಬಿಡಬೇಕು. ಹೀಗೆ 6 to 7 ಟೈಮ್ಸ್ 1 ನಿಮಿಷದಲ್ಲಿ ಸ್ಲೋ ಬ್ರೀದಿಂಗ್ ಮಾಡಬೇಕು. ಪ್ರಾಕ್ಟಿಸ್ ಇಟ್ ಫಾರ್ 10-15 ಮಿನಿಟ್ಸ್. ಇದರಿಂದ ಗಾಳಿ ನುಂಗೋದು ಕಡಿಮೆಯಾಗಿ ಬ್ಲೋಟಿಂಗ್ ಆ್ಯಂಡ್ ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ. ಎರಡನೆಯದಾಗಿ ನಿಧಾನವಾಗಿ ತಿನ್ನಿ. ಮೈಂಡ್ಫುಲ್ ಸ್ಲೋ ಈಟಿಂಗ್ ಇಂದ 30 to 40% ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ನಿಮಗೆ ತೇಕು ಮತ್ತು ಹೊಟ್ಟೆ ಉಬ್ರ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಮೀಟ್ ಯೋರ್ ಗ್ಯಾಸ್ಟ್ರೋಡಾಕ್. ನಮಸ್ಕಾರ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ದಂಡೆ. ನನ್ನ ಫಾಲೋ ಮಾಡಿ ಅಟ್ ದ ಗಟ್ ವುಮನ್.